2 ಉಪಚುನಾವಣೆಯಲ್ಲಿ ಗೆದ್ದು ಬಿಗಿದ ಕಾಂಗ್ರೆಸ್. ಹೌದು, ಮೊನ್ನೆ ನಡೆದ 2 ಉಪಚುನಾವಣೆಗಳಲ್ಲಿ ದಾವಣಗೆರೆ ಹಾಗೂ ಬಾಗಲಕೋಟೆ ಉಪಚುನಾವಣೆಗಳ ಫಲಿತಾಂಶ ಬಂದಿದ್ದು, 2ರಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸಿದ್ದಕ್ಕಾಗಿ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಗಣ್ಯರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ಸಂಭ್ರಮಾಚರಣೆಯಲ್ಲಿ ಹುಣಸಗಿ ತಾಲೂಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಚಂದ್ರಶೇಖರ್ ಎನ್ ದಂಡಿನವರು ಮಾತನಾಡಿ, ಈ 2 ಗೆಲುವಿಗೆ ಏನು ಕಾರಣ ಎಂಬುದನ್ನು ಮಾಧ್ಯಮದ ಜೊತೆ ಹಂಚಿಕೊಂಡರು. ಪಟ್ಟಣ ಪಂಚಾಯಿತಿ ಸದಸ್ಯರಾದ ಸಿದ್ದರಾಮಪ್ಪ ಮುದುಗಲ್ ಅವರು ಕೂಡ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ. ಶರಣು ಎನ್ ದಂಡಿನ್, ಗುಂಡು ಅಂಗಡಿ ಬಸವರಾಜ್ ಬೂದಿಹಾಳ, ಮಲ್ಲಿಕಾರ್ಜುನ್ ಬಾಕ್ಲಿ, ತಿಪ್ಪಣ್ಣ ರಾಠೋಡ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಮರಿಲಿಂಗಪ್ಪ, ನಾಟೆಕಾರ್ ರಫೀಕ್ ಖುರೇಶಿ, ಕಾಸಿಂ ಸಾಬ್ ಕುರೇಶಿ, ಕಾಸಿಂ ಸಾಬ್ ಟೋಣ್ಣೂರ್, ಆಲ್ ಇಂಡಿಯಾ ರಾಹುಲ್ ಗಾಂಧಿ ಬ್ರಿಗೇಡ್ ಜನರಲ್ ಸೆಕ್ರೆಟರಿ ಆದ ಸೂಫಿ ಸಾಬ್ ಟೋಣ್ಣೂರ, ಶಾಂತಪ್ಪ ಬಾಕ್ಲಿ, ಮಲ್ಲಣ್ಣ ಚಳ್ಳಿಗಿ, ಇನ್ನೂ ಅನೇಕ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಹಿರಿಯರು, ಮುಖಂಡರು ಭಾಗಿಯಾಗಿ ಸಿಹಿ ಹಂಚಿ ಸಂಭ್ರಮಿಸಿದರು. ವರದಿ ದೇವೇಂದ್ರ ವಿಶ್ವಕರ್ಮ, ಹುಣಸಗಿ. ವೀಕ್ಷಕರೇ, ದಾವಣಗೆರೆ ಹಾಗೂ ಬಾಗಲಕೋಟೆ ಒಂದು ಉಪಚುನಾವಣೆ ಜಿದ್ದಾಜಿದ್ದಿನ ಒಂದು ಉಪಚುನಾವಣೆ ಆಗಿತ್ತು. ಆ ಒಂದು ಉಪಚುನಾವಣೆಯಲ್ಲಿ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅನ್ನು ಜಯಭೇರಿ ಬಾರಿಸಿದೆ. ಅದಕ್ಕೋಸ್ಕರ ಇಲ್ಲೊಂದು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರು ಕೂಡ ವಿಜಯೋತ್ಸವ ಆಚರಣೆ ಮಾಡಿ ಪಟಾಕಿ ಸಿಡಿಸಿ ಸಿಹಿಯನ್ನು ಹಂಚಿದ್ದಾರೆ. ಆ ಒಂದು ವಿಜಯೋತ್ಸವದ ಬಗ್ಗೆ ನಮ್ಮ ಹುಣಸಗಿ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರ್ ದಂಡಿನ್ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಒಂದು ವಿಜಯೋತ್ಸವದ ಬಗ್ಗೆ ಅವರಲ್ಲಿ ಮಾತಾಡೋಣ ಬನ್ನಿ. ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಸಿಎಂ ಸಿದ್ದರಾಮಯ್ಯ ಅವರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮೊನ್ನೆ ತಾನೇ ಮೃತಪಟ್ಟಿರ್ತಕ್ಕಂಥ ಹಿರಿಯರಾದಂಥ ಶಾಮನೂರು ಶಿವಶೇಖರಪ್ಪನವರು ಹಾಗೂ ಎಚ್.ವೈ. ಮೇಟಿ ಅವರು ಅವರ ತೀರಿ ಹೋದ ನಿಧನರಾದದ್ದಕ್ಕಾಗಿ ಬೈ ಎಲೆಕ್ಷನ್ದಲ್ಲಿ ಅವರ ಸುಪುತ್ರರಾದ ಉಮೇಶ್ ಮೇಟಿ ಅವರು ಹಾಗೂ ಶಾಮನೂರವರ ಮೊಮ್ಮಗನಾದ ಸಮರ್ಥರವರು ಕಣಕ್ಕೆ ಇಳಿಸಿದಾಗ ಬಹಳ ಕುತೂಹಲ ಇತ್ತು. ಆದರೆ ನಮ್ಮ ಸರ್ಕಾರ ಯಾವ ತರ ನಡ್ಕೊಂಡು ಬಂದಿದೆ, ನಮ್ಮ ಪಂಚ ಗ್ಯಾರಂಟಿಗಳು, ಆಗ ನಮ್ಮ ಆಡಳಿತ, ಅದನ್ನ ನೋಡಿ ಜನರು ಮೆಚ್ಚಿ ಮತ್ತೆ ಕಾಂಗ್ರೆಸ್ಗೆ ಮತವನ್ನು ಹಾಕಿದ್ದಾರೆ. ಕೆಲವೊಬ್ಬರು ಹೇಳ್ತಿದ್ರು ಅವರ ಬರೋದಿಲ್ಲ ಅಂತ. ಇವತ್ತು ಅತ್ಯಂತ ಅಮೂಲ್ಯವಾದ ಮತವನ್ನು ನಮ್ಮ ಜನಸಾಮಾನ್ಯರು ಎಲ್ಲರೂ ಸೇರಿ ಇವತ್ತು ಅವರು ನಮ್ಮ ಪಕ್ಷ ಆಡಳಿತ ಮಾಡ್ತಿರ್ತಕ್ಕಂಥದ್ದನ್ನು ನೋಡಿ ಇವತ್ತು ಅಭೂತಪೂರ್ವ ಗೆಲುವನ್ನು ಕೊಟ್ಟಿದ್ದಾರೆ. ಆ ಪಕ್ಷದ ಎಲ್ಲ ಮುಖಂಡರಿಗೂ, ಕಾರ್ಯಕರ್ತರಿಗೂ ಹಾಗೂ ಎಲ್ಲರಿಗೂ ನಾವು ಇವತ್ತು ಕೃತಜ್ಞತೆ ಸಲ್ಲಿಸುತ್ತಿದ್ದೇವೆ. ನಮ್ಮ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದಕ್ಕಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇವೆ. ನಮ್ಮ ಸರ್ಕಾರ ಯಾವತ್ತೂ ಇದ್ರು ಬಡವರ ಪರ, ದೀನ ದಲಿತರ ಪರ, ಆಮೇಲೆ ಅಭಿವೃದ್ಧಿ ಪರ ಯಾವತ್ತೂ ಇರ್ತೀವಿ ಅಂತೇಳಿ ನನ್ನ 2 ಮಾತು ಮುಗಿಸ್ತೇವೆ. ಜೈ ಕಾಂಗ್ರೆಸ್. ನಮ್ಮ ಒಂದು ಸರ್ಕಾರ ಜನರ ಪರವಾಗಿ ಇರತಕ್ಕಂಥ ಸರ್ಕಾರ. ಅದಕ್ಕೋಸ್ಕರ ಜನರ ಪರವಾಗಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕ ಸಿದ್ದರಾಮಯ್ಯ ಅವರ ಒಂದು ಪಂಚ ಗ್ಯಾರಂಟಿಗಳೇ ಒಂದು ವಿಜಯೋತ್ಸವಕ್ಕೆ ಕಾರಣ ಎಂದು ನಮ್ಮ ಚಂದ್ರಶೇಖರ್ ದಂಡಿನ್ ಅವರು ಹೇಳ್ತಾರೆ. ಅದೇ ರೀತಿಯಾಗಿ ನಮ್ಮ ಶರಣು ದಂಡಿನ್ ಅವರು ಕೂಡ ಒಂದೆರಡು ಮಾತಾಡ್ತಾರೆ. ಕಾಂಗ್ರೆಸ್ ಪಕ್ಷಕ್ಕೆ ದಾವಣಗೆರೆ ಎಲೆಕ್ಷನ್ ನಾವು ತಮ್ಮ ಹೋಗಿದ್ದ ಕಾಂಗ್ರೆಸ್ ಅಧ್ಯಕ್ಷ, ತಾಲೂಕಾ ಕಾಂಗ್ರೆಸ್ ಅಧ್ಯಕ್ಷ ನಮ್ಮ ತಮ್ಮ ನಾವು ಚಂದ್ರಶೇಖರ್ ದಂಡಿನ್ ಮತ್ತು ಸಂಘಟಕರು ಪ್ರಚಾರಕ್ಕೆ ಹೋಗಿದ್ರು. ಅವಾಗ ಹೇಳಿದೆ ನಾನು, ಕೆಲವೊಬ್ರು ಕೇಳಿದ್ರು ನನಗ ಬರ್ದಿಲ್ಲ ಅಂದ್ರು. ನಾನೇನಿದೆ ಸ್ವಲ್ಪ ಹೋಟ್ಲಿದ್ದ ಬರ್ತಾನೆ, ಯಾವುದೇ ಸ್ವಲ್ಪ ಹೋಟ್ಲಿದ್ದ ಬರ್ತಾನೆ ಅಂತ ಹೇಳಿದ್ದೆ ನಾನು. ಈಗೇನದ ನಮ್ಗೆ ಬಹಳ ಸಂತೋಷ ಆಗ್ತದ. ನಮ್ಮ ಶಾಸಕರು ರಾಜ್ಯ ವೇಣುಗೋಪಾಲ್ ನಾಯಕರು ಇದಕ್ಕೆ ಹೋಗಿದ್ರು ಬಾಗಲಕೋಟೆ ಪ್ರಚಾರಕ್ಕೆ. ನಮ್ಗೆ ತುಂಬಾ ಸಂತೋಷ ಆಗ್ತದ. 2 ಗೆದ್ದೀವಿ. ಈಗೆಲ್ಲ ಸಿಎಂ ಸಿದ್ದರಾಮಯ್ಯ ಅವರಿಗೆ, ಆಮೇಲೆ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ, ಎಲ್ಲ ಕಾರ್ಯಕರ್ತರಿಗೆ ಧನ್ಯವಾದಗಳು ಹೇಳ್ತೇನೆ. ಜೈ ಕಾಂಗ್ರೆಸ್. ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ. ಅದೇ ರೀತಿಯಾಗಿ ಪಟ್ಟಣ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಸಿದ್ದು ಮುದಗಲ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರ ಅನಿಸಿಕೆಗಳನ್ನು ಕೇಳೋಣ. ಕಾಂಗ್ರೆಸ್ ಪಕ್ಷದ ಶಾಸಕರು ಹಾಗೂ ಹಿರಿಯ ರಾಜಕಾರಣಿಗಳಾದಂಥ
ಶಾಮನೂರು ಶಿವಶಂಕರಪ್ಪನವರು ಹಾಗೂ HY ಮೇಟಿ ಅವರು ನಿಧನದ ಪ್ರಯುಕ್ತ ಈ ಮತ್ತೆ ಪುನಃ ಚುನಾವಣೆಯನ್ನು ಎದುರಿಸುವಂತ ಸಂದರ್ಭ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒದಗಿ ಬಂದಿತ್ತು. ಅದಕ್ಕೋಸ್ಕರ ನಮ್ಮ ಪಕ್ಷದ ಸಿದ್ಧಾಂತದಂತೆ ಇವತ್ತು ಸತ್ತರ ಮನೆಯಲ್ಲಿ ಟಿಕೆಟ್ ಕೊಡಬೇಕು, ಅವ್ರ ಮಕ್ಕಳಿಗೆ ಕೊಡಬೇಕು ಅನ್ನೋ ಸಿದ್ಧಾಂತ ಏನದ ಒಪ್ಪಿಕೊಂಡು ಇಬ್ಬರು ಇವತ್ತು ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗನಿಗೆ ಶಾಮನೂರು ಸಮರ್ಥಗೆ ಟಿಕೆಟ್ ಕೊಟ್ಟರು. ಅಲ್ಲಿಂದ ನಮ್ಮ HY ಮೇಟಿ ಅವರ ಮಗನಾದಂತ ಉಮೇಶ್ ಮೇಟಿ ಅವರಿಗೆ ಮತ ಕೊಟ್ಟರು. ನಮ್ಮ ಸರ್ಕಾರ ಇವತ್ತು ಅಭಿವೃದ್ಧಿ ಪರವಾಗಿದೆ, ಬಡವರ ಪರವಾಗಿದೆ, ಸಾಕಷ್ಟು ಕೆಲಸಗಳನ್ನು ಮಾಡೋದು ಎಲ್ಲ ಕಂಡು ಜನರು ಏನದ ಇವತ್ತಿನ ದಿನ ಏನದ ನಮ್ಮ ಪಕ್ಷದ ಇಬ್ಬರು ಅಭ್ಯರ್ಥಿಯನ್ನ ಬಹುಮತದಿಂದ ಆಯ್ಕೆ ತಂದಿದ್ದಾರೆ. ಆ ಎಲ್ಲ ಮತದಾರ ಬಂಧುಗಳಿಗೆ ಇವತ್ತು ಎಲ್ಲ ನಮ್ಮ ಪಕ್ಷದ ಮುಖಂಡರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಅಭಿವೃದ್ಧಿಯನ್ನು ಮಾಡುವಂತ ಕೆಲಸಗಳು ಜನರು ಮೆಚ್ಚಿಕೊಂತಾರೆ. ಇವತ್ತು ವಿರೋಧ ಪಕ್ಷದವರು ಸುಮ್ಮನೆ ಟೀಕೆ ಮಾಡ್ತಾರೆ. ಇವತ್ತೇನದ ಸರ್ಕಾರ ದಿವಾಳಿ ಎನಿಸಕತ್ತಾರ, ಇವ್ರಿಗೆ ಪಂಚ ಗ್ಯಾರಂಟಿ ಏನದ ಕೊಟ್ಟಿಕೇರಿ ಬೊಕ್ಕಸಕ್ಕೆ ಏನದ ಒಂದು ಇದು ಮಾಡ್ಲಕತ್ತಾರ, ತೊಂದರೆ ಅಂತ ಹೇಳಿದ್ರು. ತಾವೇನ್ ಮಾಡಕತ್ತಾರ, ಈಗ ಬೇರೆ ರಾಜ್ಯದ ಹೋಗ್ಕೇರಿ ಅನ್ನೋದ ನಾವು ಕೊಟ್ಟಂತ ಚುನಾವಣೆ ಇವತ್ತು ಇದನ್ನ ಯೋಜನೆಗಳನ್ನ ತಾವು ಘೋಷಣೆ ಮಾಡಕತ್ತಾರ. ಇವರು ಹೇಳೋದೊಂದು ಮಾಡೋದೊಂದು. ನಾವು ಇವತ್ತೇನದ ನಮ್ಮ ಸರ್ಕಾರ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದಂತ ಮಾತು ಭರವಸೆಗಳನ್ನೇನದ ಈಡೇರಿಸಿ ತಾವು ಏನದ ಒಂದು ಭರವಸೆ ಕೊಟ್ಟದನ್ನ ಈಡೇರಿಸಲಾರದ ಹೇಡಿಗಳು ಇವತ್ತೇನೋ ವಾಮಮಾರ್ಗವಾಗಿ ಏನೋ ತಪ್ಪು ಮಾತುಗಳನ್ನು ಹೇಳಿಕೆರಿ ಜನರಿಗೆ ತಪ್ಪು ದಾರಿಗೆ ಹೇಳ್ತಿದ್ದಾರೆ. ಆದ್ರೆ ಜನರು ಉತ್ತರಲ್ಲ, ಜನರು ಶಾಣೆರಿದಾರ, ಎಲ್ಲಾನು ತಿಳಿದುಕೇರಿ ಒಂದು ನಿರ್ಧಾರಕ್ಕೆ ಬಂದು ಇವತ್ತು ನಮ್ಮ ಇಬ್ಬರು ಅಭ್ಯರ್ಥಿಗಳನ್ನ ಜಯಶಾಲಿಯನ್ನಾಗಿ ಮಾಡ್ಯಾರ. ಆ ಎಲ್ಲ ಮತ ಬಾಂಧವರಿಗೆ ವಂದನೆಗಳು ತಿಳಿಸುತ್ತಾ ನನಗೆ ಮಾತಾಡೋ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಹಿಸುತ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಕಾಂಗ್ರೆಸ್. ಕಾಂಗ್ರೆಸ್ ಪಕ್ಷಕ್ಕೆ, ರಾಜಾ ವೇಣುಗೋಪಾಲ್ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಶಿವಕುಮಾರ್ ಸಾಹೇಬರಿಗೆ, ಎಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಸಾಹೇಬರಿಗೆ ಎಲ್ರಿಗೂ ನಮಸ್ಕಾರ. ಇವತ್ತೇನು ಉಪಚುನಾವಣೆಯಲ್ಲಿ ನಮ್ಮ ಸಮರ್ಥ ಸಾಹೇಬರು ಮತ್ತು HY ಮೇಟಿ ಸಾಹೇಬರು ಮಗನಾದ ಉಮೇಶ್ ಮೇಟಿ ಅವರು ಇವತ್ತು ಅವರಿಬ್ಬರು ಕಣಕ್ಕಿಳಿದ್ರು. ಅವರು ಅತ್ಯಂತ ಮೇಟಿ ಅವರು ಅತ್ಯಂತ ಬಹುಮತದಿಂದ ಗೆದ್ದರು ಮತ್ತು ಸಮರ್ಥ ಅವರು ಕೂಡ ಗೆದ್ದಿದ್ದಾರೆ. ಇದಕ್ಕೆ ಕಾರಣ ನಮ್ಮ DK ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರ ಕಾರಣ. ಅವರು ಮತ್ತೆ ಪುನಃ ಮತ್ತೆ ಮುಂಬರುವ ಚುನಾವಣೆಯಲ್ಲಿ ಇದೇ ತರ ಗೆಲ್ಲಿ ಮತ್ತು ಜನರು ಕೂಡ ಅವ್ರ ಆಶೀರ್ವಾದ ಸಹ ಇರ್ತದೆ ಅಂತ ಹೇಳಿ ಈ ವೇದಿಕೆ ಮುಖಾಂತರ ಒಂದು ಎರಡು ಮಾತಾಡುವ ಅವಶ್ಯಕತೆ ತಮ್ಮೆಲ್ಲರಿಗೂ ಹೊಲಿಸಿ ನಾನು ಎರಡು ಮಾತುಕೊಳ್ತೀನಿ. ನಮಸ್ಕಾರ. ವೀಕ್ಷಕರೇ, ಎಲ್ಲವಷ್ಟಕ್ಕೂ ಅಭಿವೃದ್ಧಿನೇ ಕಾರಣ ಅಂತ ಹೇಳಿ ಕಾಂಗ್ರೆಸ್ ಮುಖಂಡರಿದ್ದಾರೆ. ಕ್ಯಾಮರಾಮನ್ ಅಜಯ್ ಜೊತೆ ದೇವೇಂದ್ರ ವಿಶ್ವಕರ್ಮ, MTV ನ್ಯೂಸ್, ಮುಣಸ್ಗಿ.